ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಗಳಲ್ಲಿ ತುಂಬ ಚಿಕ್ಕ ಮಕ್ಕಳಿದ್ರೆ ಅಥವಾ ನಾಯಿಗಳು ಬೆಕ್ಕುಗಳಿದ್ರೆ ಯಾವ್ಯಾವ ಗಿಡನ ಮನೆಯಲ್ಲಿ ಬೆಳೆಸಬಾರ್ದು ಅನ್ನೋದನ್ನ ಹೇಳ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಗಿಡ ಎಲ್ಲ ಗಿಡಗಳಿಗಿಂತ ಸ್ವಲ್ಪ ಪಾಯ್ಸನಸ್ ಆಗಿರುತ್ತೆ. ಇದನ್ನು ಸೆಮಿ ಶೇಡಲ್ಲಿ ಬೆಳೆಸ್ತಾರೆ ಅಥವಾ ಇಂಡೋರಲ್ಲಿ ಇಡ್ತಾರೆ. ಇದೊಂದು ಫಾಲಿಯೇಜ್ ಪ್ಲಾಂಟ್ ಅಷ್ಟೇ, ಬರೀ ಎಲೆಗಳಿಗೋಸ್ಕರ ಮಾತ್ರ ಬೆಳೆಯೋದು. ಈ ಎಲೆನ ನಾಯಿಗಳು ತಿನ್ನಬಾರ್ದು, ಮಕ್ಕಳು ಕೂಡ ಈ ಗಿಡದ ಹತ್ರ ಹೋಗಬಾರ್ದು. ಫಸ್ಟ್ ಯಾವೆಲ್ಲ ಗಿಡಗಳನ್ನ ಪೆಟ್ಸಿಂದ ಮಕ್ಕಳಿಂದ ದೂರ ಇಡಬೇಕು ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಯಾಕೆ ದೂರ ಇಡಬೇಕು, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಇದು ಸೈಕಸ್ ಪಾಮ್ ಅಂತ, ಪಾಟಲ್ಲಿ ಬೆಳೆಸೋಕ್ಕಾಗಲ್ಲ. ಇದನ್ನು ನೆಲದ ಮೇಲೆ ಬೆಳೆಸಬೇಕು, ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಇದ್ರ ಎಲೆಗಳೆಲ್ಲ ತುಂಬ ಹಾರ್ಡಾಗಿರುತ್ತೆ, ಹಾಗಾಗಿ ಮನೆ ಪಕ್ಕನೇ ಬೆಳೆಸೋಕ್ಕಾಗಲ್ಲ. ಮನೆಯಿಂದ ಸ್ವಲ್ಪ ದೂರದಲ್ಲಿ ಗ್ರೌಂಡಲ್ಲಿ ಬೆಳೆಸ್ಬೋದು. ಈ ಆಗ್ಲೋನಿಮಾ ಪ್ಲಾಂಟ್ನ ಚೈನೀಸ್ ಎವರ್ಗ್ರೀನ್ ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಇದು ಕೂಡ ಪೆಟ್ಸಿಗಾಗಲಿ ಮಕ್ಕಳಿಗಾಗಲಿ ಆಗಲ್ಲ. ಈ ಗಿಡಗಳಿಂದ ಅವರನ್ನು ಸ್ವಲ್ಪ ದೂರನೇ ಇಡಬೇಕು. ಹಾಗೆ ಲಿಲ್ಲೀಸಲ್ಲಿ ಫುಟ್ಬಾಲ್ ಲಿಲ್ಲಿ ಆಗಿರ್ಬೋದು, ಅಮರ್ ಲಿಲ್ಲೀಸ್ ಆಗಿರ್ಬೋದು, ಇವೆಲ್ಲ ಪ್ಲಾಂಟ್ನು ಮನೆಯಿಂದ ಸ್ವಲ್ಪ ದೂರದಲ್ಲೇ ಬೆಳೆಸಬೇಕು. ಇವೆಲ್ಲ ಗಿಡಗಳನ್ನು ಬೆಳಿಬಾರ್ದು ಅಂತ ಅಲ್ಲ, ಎಲ್ಲರ ಮನೆಯಲ್ಲೂ ಇದನ್ನು ಬೆಳೀತಾರೆ. ಆದರೆ ತುಂಬ ಚಿಕ್ಕ ಮಕ್ಕಳಿದ್ದಾಗ, 1 ವರ್ಷ 1.5 ವರ್ಷದ ಮಕ್ಕಳೆಲ್ಲ ಇದ್ದಾಗ ಅವ್ರ ಪಕ್ಕದಲ್ಲೇ ಆ ಗಿಡಗಳಿದ್ರೆ ಆ ಎಲೆಗಳನ್ನ ಕಿತ್ಕೊಳ್ಳೋದು, ಬಾಯಲ್ಲಿ ಹಾಕೊಳ್ಳೋದು ಮಾಡ್ತಾರೆ. ಹಾಗಾಗಿ ಆ ರೀತಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಗಿಡಗಳನ್ನೆಲ್ಲ ಸ್ವಲ್ಪ ದೂರದಲ್ಲಿ ಇಡಬೇಕು. ಈ ಎಲ್ಲ ಗಿಡಗಳಿಂದ ದೊಡ್ಡವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ಮಕ್ಕಳಿಗೆ ಕೂಡ ತುಂಬ ದೊಡ್ಡ ಪ್ರಾಬ್ಲಮ್ ಏನೂ ಆಗಲ್ಲ. ಆದರೆ ಎಲೆನ ಕಿತ್ಬಿಟ್ಟು ಬಾಯಲ್ಲಿ ಆಗದಿರ್ತಾರಲ್ಲ, ಹಾಗಾಗಿ ವಾಮಿಟ್ ಬಂದಂಗೆ ಆಗೋದು, ಹೊಟ್ಟೆ ಕೆಡೋದು ಈ ರೀತಿ ಆಗುತ್ತೆ. ನಾಯಿಗಳಿಗೆ ಕೂಡ ಅಷ್ಟೇ, ಆ ಎಲೆನ ತಿಂದಿರುತ್ತಲ್ಲ, ಹಾಗಾಗಿ ಅದಕ್ಕೂ ಕೂಡ ಹೊಟ್ಟೆ ಕೆಡೋದು, ವಾಮಿಟ್ ಬಂದಾಗ ಆಗುತ್ತೆ. ಈ ಸಿಂಗೋನಿಯಂ ಗಿಡ ಕೂಡ ಸ್ವಲ್ಪ ಪಾಯ್ಸನಸ್ ಆಗಿರುತ್ತೆ. ಇದೆಲ್ಲ ಆಕ್ಸಿಜನ್ ರಿಲೀಸ್ ಮಾಡೋ ಅಂಥ ಪ್ಲಾಂಟ್ ಆದರೂ ಕೂಡ ಇದ್ರ ಸ್ಟೆಮ್ಮನ್ನು ಕಟ್ ಮಾಡಿದಾಗ ಸ್ವಲ್ಪ ಹಾಲಿನ ರೀತಿ ಬರುತ್ತೆ. ಅದೇನಾದರೂ ಮಕ್ಕಳ ಕೈಗೆ ಅಥವಾ ನಾಯಿಗಳಿಗೆ ಏನಾದರೂ ಬಿದ್ದರೆ ಸ್ಕಿನ್ನಲ್ಲಿ ಇರಿಟೇಷನ್ ಆಗ್ಬೋದು ಅಥವಾ ರ್ಯಾಷಸ್ ಆಗ್ಬೋದು. ಫಿಲೋಡೆಂಡ್ರಾನಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಯಾವ ವೆರೈಟಿ ಆದರೂ ಅಷ್ಟೇ, ಆಕ್ಸಿಜನ್ ರಿಲೀಸ್ ಮಾಡೋ ಪ್ಲಾಂಟ್ ಆದರೂ ಅಷ್ಟೇ, ಮಕ್ಕಳಿಂದ ಮತ್ತು ಪೆಟ್ಸಿಂದ ದೂರ ಇಡಲೇಬೇಕು. ಮಾನ್ಸ್ಟೆರಾ ಆಡನ್ಸೋನಿ ಆಗಿರ್ಬೋದು ಅಥವಾ ಸ್ನೇಕ್ ಪ್ಲಾಂಟ್ ಆಗಿರ್ಬೋದು, ಈ ಗಿಡಗಳನ್ನ ಮುಟ್ಟಿದಾಗ ಕೈಯಲ್ಲಿ ಕಡಿತ ಬರೋದು, ಉರಿ ಬರೋದು ಆಗುತ್ತೆ. ಇದೆಲ್ಲ ಯಾಕೆ ಅಂತಂದರೆ ಆ ಗಿಡಗಳಲ್ಲಿ ನ್ಯಾಚುರಲ್ ಆಗಿ ಇರೋವಂಥ ಕ್ಯಾಲ್ಶಿಯಂ ಆಕ್ಸಲೇಟಿಂದಾಗಿ. ಈ ಕ್ಯಾಲ್ಶಿಯಂ ಆಕ್ಸಲೇಟ್ ಅನ್ನೋದು ಪ್ಲಾಂಟ್ಸಲ್ಲಿ ಕ್ರಿಸ್ಟಲ್ಸ್ ರೂಪದಲ್ಲಿರುತ್ತೆ, ಬೇರೆ ಬೇರೆ ಆಕಾರದಲ್ಲಿರುತ್ತೆ. ಇದರಿಂದಾಗಿ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಪೆಟ್ಸಿಗಾಗಿರ್ಬೋದು ವಾಮಿಟಿಂಗ್ ಬರೋದು, ಹೊಟ್ಟೆ ಕೆಡೋದು, ಸ್ಕಿನ್ ರ್ಯಾಷಸ್ ಆಗೋದು, ಸ್ಕಿನ್ನಲ್ಲಿ ಇರಿಟೇಷನ್ ಆಗೋದು, ಉರಿ ಬರೋದು, ಕಡಿತ ಬರೋದು ಆಗ್ತಾ ಇರುತ್ತೆ. ಹಾಗಂತ ಈ ಗಿಡಗಳನ್ನ ಬೆಳೆಸಬಾರ್ದಾ ಅಂತ ನೀವು ಕೇಳ್ಬೋದು. ಖಂಡಿತ ಬೆಳೆಸ್ಬೋದು, ಆದರೆ ತುಂಬ ಚಿಕ್ಕ ಮಕ್ಕಳಿಂದ ಸ್ವಲ್ಪ ದೂರ ಇಡಬೇಕು. ಡಾಗ್ಸಿಗೆ ಈ ರೀತಿ ಚಿಕ್ಕ ಪ್ರಾಬ್ಲಮ್ ಆದಾಗ, ವಾಮಿಟಿಂಗ್ ಅಥವಾ ಹೊಟ್ಟೆ ಕೆಟ್ಟಾಗ ಅದರಷ್ಟಕ್ಕದು ಊಟನ ಸ್ಕಿಪ್ ಮಾಡಿಬಿಟ್ಟು ಹೇಗೋ ಸರಿ ಮಾಡ್ಕೊಳ್ಳುತ್ತೆ. ಆದರೆ ಚಿಕ್ಕ ಮಕ್ಕಳಿಗೆ ಹಾಗಲ್ಲ. ಹಾಗಾಗಿ ನಾವು ಈ ಪ್ಲಾಂಟ್ಸ್ ಹತ್ರ ಚಿಕ್ಕ ಮಕ್ಕಳು ಹೋಗದೆ ಇರೋ ಥರ ನೋಡ್ಕೋಬೇಕು. ನೀವು ಒಂದೊಂದ್ಸಲ ಅಬ್ಸರ್ವ್ ಮಾಡಿರ್ಬೋದು, ನಾವು ಗಾರ್ಡನಿಂಗ್ ಕೆಲಸ ಮುಗಿಸ್ಬಿಟ್ಟು ಒಳಗಡೆ ಬಂದಾಗ ಸ್ಕಿನ್ ಇರಿಟೇಷನ್ ಆಗೋದು, ಕಡಿತ ಬರೋದು ಆಗ್ತಾ ಇರುತ್ತೆ. ಆಮೇಲೆ ಅದು ವಾಶ್ ಮಾಡ್ಕೊಂಡು ಕೂಡಲೇ ಹೋಗುತ್ತೆ. ಕೆಲವು ಪ್ಲಾಂಟ್ಸು ಅಲರ್ಜಿಕ್ ಇರುತ್ತೆ ಅಥವಾ ಪಾಯ್ಸನಸ್ ಆಗಿರುತ್ತೆ, ಹಾಗಾಗಿ ಈ ರೀತಿ ಆಗ್ತಾ ಇರುತ್ತೆ. ಗೂಗಲಲ್ಲಿ ನೀವು ಯಾವುದಾದ್ರೂ ಪ್ಲಾಂಟ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾಗ ಪಾಯ್ಸನಸ್ ಟು ಪೆಟ್ಸ್ ಅಥವಾ ಪಾಯ್ಸನಸ್ ಟು ಹ್ಯೂಮನ್ ಅಂತ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ನಾವು ಗಾರ್ಡನಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಚಿಕ್ಕ ಪುಟ್ಟ ವಿಷಯಗಳನ್ನು ತಿಳ್ಕೊಳ್ಳೋದಿರುತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.